ನಮಸ್ಕಾರ ಎಲ್ರಿಗೂ. ಸರ್ವ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕು. ಇವತ್ತಿನ ದಿನ ನಮ್ಮ IARD ತಂಡ ಅಂದರೆ ಇಂಡಿಯನ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ತಂಡದಿಂದ ಇವತ್ತೊಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ವಿ ಅಂತ ನಮಗನಿಸಿದೆ. ನಮಗೆ ತೃಪ್ತಿ ಇದೆ, ಖುಷಿನೂ ಕೂಡ ಇದೆ. ಏನಪ್ಪ ಆ ಕಾರ್ಯಕ್ರಮ ಅಂತ ಹೇಳಿದ್ರೆ, ಪರಿಸರ ದಿನಾಚರಣೆಯ ಅಂಗವಾಗಿ ನಾವು ಒಂದು 20 ಸಸಿಗಳನ್ನು ನೆಲಮಂಗಲ ತಾಲೂಕಿನ ಹುಲ್ಲೇಗೌನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ 20 ಸಸಿಗಳನ್ನು ನೆಟ್ಟು ವಿದ್ಯಾರ್ಥಿಗಳನ್ನ ಕೈಯಿಂದನೇ ನೆಡೆಸಿ ಊರಿನ ಗ್ರಾಮಸ್ಥರು ಹಾಗೂ ಎಲ್ಲ ಶಾಲಾ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ನಾವು ಸಸಿಗಳನ್ನು ನೆಟ್ಟು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ವಿ ಅಂತ ನಮಗೆ ತೃಪ್ತಿ ಇದೆ. ಇದರ ಉದ್ದೇಶ ಇಷ್ಟೇ. ಒಂದು ಕಡೆ ನಮ್ಮ IARD ತಂಡ ಕೃಷಿಕರನ್ನ ಅಂದರೆ ರೈತರನ್ನ ಸದೃಢರಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆದರೆ, ಒಂದು ಕಡೆ ಈಗಿನ ಪೀಳಿಗೆ, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಆ ಒಂದು ತಾತ್ಪರ್ಯದಲ್ಲಿ ಆ ಮಕ್ಕಳನ್ನು ಈಗಲಿಂದಲೇ ಸದೃಢರಾಗಿ ಪರಿಸರ ಪ್ರೇಮಿಯಾಗಿ ಮಾಡೋದ್ರಿಂದ ಮುಂದಿನ ಪೀಳಿಗೆ ಉತ್ತಮವಾಗಿ ಸಂಸ್ಕಾರವಾಗಿ ಒಂದು ಆರೋಗ್ಯವಾಗಿ ಇರ್ತದೆ ಅನ್ನೋದು ನಮ್ಮ ಒಂದು ಸಂಕಲ್ಪ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಕಳೆದ ಬಾರಿ ನಾವೊಂದು ಸಮಾಜಮುಖಿ ಕೆಲಸವನ್ನು ಮಾಡಿದ್ವಿ. ಏನಂತ ಹೇಳಿದ್ರೆ, ಒಬ್ಬ ಉದಯವಂತ ರೈತರು ತಾನು ಬೆಳೆದಂಥ ತರಕಾರಿಗಳನ್ನು ವೃದ್ಧಾಶ್ರಮಕ್ಕೆ ಕೊಡಿ, ಅನಾಥರಿಗೆ ಕೊಡಿ, ಅವಶ್ಯಕತೆ ಇದ್ದವ್ರಿಗೆ ಕೊಡಿ ಅಂತೇಳಿ ಒಂದು ಕ್ವಿಂಟಾಲು ಟೊಮೊಟೊ ಹಾಗೆ ಒಂದು 20 kg ಆಲೂಗೆಡ್ಡೆಯನ್ನು ಕೊಟ್ಟಿದ್ದರು. ನೀವು ನೋಡಿರ್ಬೋದಲ್ಲ, ಕಡೆಲ್ಲ ಬಡಿ ಒಂದು ವಿಡಿಯೋ ಹಾಕಿದ್ವಿ. ಆ ಒಂದು ಪದಾರ್ಥಗಳನ್ನು ವೃದ್ಧಾಶ್ರಮಕ್ಕೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಅವರು ವೃದ್ಧಾಶ್ರಮ ನಡೆಸ್ತಿರಕ್ಕಂಥವ್ರು, ಅವ್ರು ಮಾಡ್ತಾ ಇರೋಂಥದ್ದು ಕೂಡ ಒಂದು ಸಮಾಜ ಸೇವೆ. ಅವರು ವೃದ್ಧರು ಅನಾಥರಾದ್ಮೇಲೆ ಅವರ ಸೇವೆಯನ್ನು ಮಾಡ್ತಾರೆ. ನಾವು ಮಾಡ್ತಾ ಇರೋಂಥ ಕೆಲಸ, ಅದೇ ವೃದ್ಧರು ಅನಾಥರಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಈಗಿನ ಒಂದು ಮಕ್ಕಳಲ್ಲಿ ಪರಿಸರ ಪ್ರೇಮವನ್ನು, ತಂದೆ ತಾಯಿ ಪ್ರೇಮವನ್ನು, ಅವರ ಮಹತ್ವವನ್ನು, ಅವರ ಕೊಡುಗೆಯನ್ನು, ಹಾಗೆ ಪರಿಸರ ನಮಗೇನು ಕೊಡ್ತಾ ಇದೆ, ಪ್ರಕೃತಿ ನಮಗೇನು ಕೊಡ್ತಾ ಇದೆ, ಅದರ ಮಹತ್ವವನ್ನು ಅವ್ರಿಗೆ ಅರ್ಥ ಮಾಡಿಸಿ ಮುಂದಿನ ಪೀಳಿಗೆಗೆ ತಂದೆ ತಾಯಿಯ ಮಹತ್ವ ಹಾಗೆ ಪ್ರಕೃತಿಯ ಮಹತ್ವವನ್ನು ಅರ್ಥ ಮಾಡಿಸ್ತಾ ಬಂದರೆ ಅವರಲ್ಲೊಂದು ಪ್ರೇಮ ಹುಟ್ಕೊಳ್ತದೆ. ಇಷ್ಟು ನಮಗೆ ಪ್ರಕೃತಿ ಆಗಿರ್ಬೋದು, ನಮ್ಮ ಹೆತ್ತ ತಂದೆ ತಾಯಿ ಆಗಿರ್ಬೋದು, ಇಷ್ಟು ನಮಗೆ ಕೊಡುಗೆನ ಕೊಟ್ಟಿದ್ದಾರೆ. ನಾವೇನಾದರೂ ಅವ್ರಿಗೆ ಕೊಡುಗೆ ಕೊಡಬೇಕು ಅಂದರೆ ಅವ್ರಿರೋವರೆಗೂ ಅವ್ರಿರೋವರೆಗೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ಪ್ರಕೃತಿಯನ್ನು ನಮ್ಮ ಮಕ್ಕಳಂತೆ ನೋಡ್ಕೋಬೇಕು ಅನ್ನೋ ಭಾವನೆ ಅವರಲ್ಲಿ ಬರಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮನ ಮಾಡಿ ಇವತ್ತಿನ ದಿವಸ ಈ ಶಾಲೆಯಲ್ಲಿ ಮಕ್ಕಳಿಂದಲೇ ಒಂದು ಗಿಡವನ್ನು ನೆಡೆಸಿ ಪ್ರಕೃತಿ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ನಾವು ಅರ್ಥ ಮಾಡಿಸ್ತಾ ಇದ್ವಿ. ಸೊ ಇದು ಈ ಕೆಲಸ ನಿಮಗೆ ಹೇಗೆ ಅನ್ನಿಸ್ತು? ಒಳ್ಳೇದನ್ಸಿದ್ರೆ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ಇನ್ನಿತರ ಇನ್ನು ನಿಮ್ಮ ಸಪೋರ್ಟಿಂದ ಇನ್ನಿತರ ನಮ್ಮ ಸಮಾಜಮುಖಿ ಕೆಲಸಗಳಿಗೆ ನಿಮ್ಮ ಸಪೋರ್ಟು ನಮ್ಮ ಒಂದು ಶಕ್ತಿ ಅಂತೇಳಿ ನಾನು ಭಾವಿಸ್ತಾ ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ. ಇನ್ನಷ್ಟು ಸಮಾಜಮುಖಿ ಕೆಲಸಗಳಿಗೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ಬೇಕೇ ಬೇಕು. ಹಾಗಾಗಿ ಒಂದು ಲೈಕು, ಕಮೆಂಟು, ಫಾಲೋ ಮಾಡೋದ್ರಿಂದ ನಮಗೆ ಒಂದಷ್ಟು ಸಪೋರ್ಟ್ ಸಿಗ್ತದೆ. ಇನ್ನಷ್ಟು ಶಾಲೆಗಳನ್ನು ನಾವು ಭೇಟಿ ಮಾಡಿ ಮಕ್ಕಳಲ್ಲಿ ಈ ಒಂದು ಪರಿಸರ ಪ್ರೇಮಿ, ತಂದೆ ತಾಯಿಯ ಮಹತ್ವ, ಇವುಗಳನ್ನ ನಾವು ಈಗಲಿಂದಲೇ ಒಂದು ಬೀಜ
ಹಾಕುವ ಕೆಲಸ ನಾವು ಮಾಡ್ತೇವೆ. ಅವರಲ್ಲಿ ಆ ಪ್ರೀತಿ ಬರಬೇಕು. ಮುಂದೆ ಯಾರು ಕೂಡ ಅನಾಥರಾಗಿ ಅಥವಾ ಪ್ರಕೃತಿ ಅನಾಥವಾಗಿ ಇರಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಇರೋದ್ರಿಂದ ಈ ರೀತಿಯ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾ, ನಮ್ಮ ತಂಡ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲರೂ ವಾಲಂಟಿಯರ್ ಆಗಿ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ಇರಬೇಕು ಅಂತೇಳಿ. ಮತ್ತೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ಅಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತೆ ಸಹ ಶಿಕ್ಷಕರಲ್ಲಿ ನಾವು ಚರ್ಚೆ ಮಾಡಿ, ಅಲ್ಲಿ ಸ್ವಲ್ಪ ಶಾಲೆಯ ಮುಂಭಾಗದಲ್ಲಿ ಸ್ವಲ್ಪ ಜಾಗ ಇತ್ತು. ಅಲ್ಲಿ ಒಂದು ಸಾವಯವ ಕೃಷಿಯ ಒಂದು ಡೆಮೋ ನಾವು ಮಾಡಬೇಕು. ಆ, ಈಗ್ಲಿಂದಲೇ ಆ ಮಕ್ಕಳಲ್ಲಿ ಒಂದು ಕೃಷಿ ಬಗ್ಗೆ ಆಸಕ್ತಿ ಮೂಡಿಸ್ಬೇಕು. ಸಾವಯವ ಕೃಷಿಯನ್ನ ಬೆಳೆದು ಒಂದು ಬೇರೆ ಶಾಲೆಗೆ ಮಾದರಿ ಆಗ್ಬೇಕು ಅಂತೇಳಿ ನಾವು ಕೇಳ್ಕೊಂಡಾಗ ಆ ಶಾಲಾ ಸಿಬ್ಬಂದಿಗಳು ಆ ತುಂಬ ಹೃದಯದಿಂದ ಒಪ್ಕೊಂಡ್ರು. ನಾವು ಅದೇ ರೀತಿ ಮುಂದಿನ ವಾರದಲ್ಲೇ ಅಲ್ಲಿನ ಒಂದಿಷ್ಟು ಜಾಗದಲ್ಲಿ ಮನೆಗೆ ಬೇಕಾಗುವಂತ, ಮನೆಗೆ ಅಗತ್ಯವಿರುವಂತಹ ತರಕಾರಿಗಳನ್ನ ಸಾವಯವ ಪದ್ಧತಿಯಲ್ಲಿ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಸೊ ಅದನ್ನ ಆದ ನಂತರ ತಮ್ಮೆಲ್ಲರಿಗೂ ಕೂಡ ಸಮಾಜ ಜಾಲತಾಣಗಳಲ್ಲಿ ನಾವು ನಾವು ತೋರಿಸ್ತೇನೆ. ಆ, ಈ ಬಗ್ಗೆ ನಿಮ್ಗೇನ್ ಅನಿಸ್ತು? ಇದು ಒಳ್ಳೇದಾ? ಇಷ್ಟ ಆಯ್ತಾ? ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮೂಲಕ ನಮ್ಮನ್ನು ಫಾಲೋ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಕೊತೇನೆ.